ಹಾಯ್ ಹಲೋ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮೇಘರಾಜ್ ಮಾತಾಡ್ತಾ ಇರೋದು. ನಮ್ಮ ಚಾನಲ್ ಮೇಘರಾಜ್ ಮೋಟರಿಂಗ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಕಾರ್ ರಿವ್ಯೂ ಮಾಡೋಕೆ ಹೋಗ್ತಾ ಇರೋದು ಟಾಟಾ ನೆಕ್ಸಾನ್. ಇವತ್ತು ನೋಡ್ತಾ ಇರೋದು ಟಾಟಾ ನೆಕ್ಸಾನ್ ಡೀಸೆಲ್ ಕಾರ್ ಬಗ್ಗೆ ನೋಡೋಣ ಬನ್ನಿ. ನಮ್ಮ ಹತ್ರ ಇದೆ ಇವತ್ತು ಟಾಟಾ ನೆಕ್ಸಾನ್ ಸ್ಮಾರ್ಟ್ ಪ್ಲಸ್ ಡೀಸೆಲ್ ವೇರಿಯಂಟು. ಇದು ಬಂದು ಬೇಸ್ ಮಾಡಲು. ಸ್ಮಾರ್ಟ್ ಪ್ಲಸ್ ಅಂದರೆ ನಿಮಗೆ ಬೇಸ್ ಮಾಡಲಲ್ಲಿ ಸಿಗುತ್ತೆ. ಇದರಲ್ಲಿ ನಿಮ್ಗೆ ಆಲ್ಮೋಸ್ಟ್ ಏನು ಮಿಡ್ ವೇರಿಯಂಟಲ್ಲಿ ಸಿಗುತ್ತಲ್ಲ ಎಲ್ಲ ಫೀಚರ್ಗಳು ಸಿಗುತ್ತೆ. ಇದರಲ್ಲಿ ಏನಪ್ಪ ಅಂತಂದ ನೋಡೋದಾದರೆ ಮೊದಲು ಇಂಜಿನ್ ಬಗ್ಗೆ ನೋಡೋಣ ಬನ್ನಿ. ಟಾಟಾ ನೆಕ್ಸಾನ್ ಸ್ಮಾರ್ಟ್ ಪ್ಲಸ್ ಅಲ್ಲಿ ನಿಮಗೆ 1.5 ಲೀಟರ್ ಟರ್ಬೋ ಚಾರ್ಜರ್ಡ್ ಡೀಸೆಲ್ ಇಂಜಿನ್ ಸಿಗುತ್ತೆ. ಇದು ಬಂದು 4 ಸಿಲಿಂಡರ್ ಇಂಜಿನ್ ನಿಮಗೆ ನೋಡೋದಾದರೆ. ಮತ್ತು ಇನ್ನು ಪವರ್ ವಿಚಾರಕ್ಕೆ ಬಂದರೆ ನಿಮಗೆ 113 BHP ಪವರ್ ಸಿಗುತ್ತೆ. ಟಾರ್ಕ್ 260 Nm ಟಾರ್ಕ್ ಸಿಗುತ್ತೆ ನಿಮಗೆ. ಟಾಪ್ ಸ್ಪೀಡ್ ನೋಡೋದಾದರೆ ನಿಮಗೆ 180 km/h ಸಿಗುತ್ತೆ. ಮೈಲೇಜ್ ಬಂದು ನಿಮ್ಮ ಸಿಟಿನಲ್ಲಿ 16+ ಸಿಗುತ್ತೆ. ಮತ್ತು 20+ ಹೈವೇನಲ್ಲಿ ಆರಾಮಾಗಿ ಸಿಗುತ್ತೆ. ಶೋರೂಮ್ ಅವ್ರು ನಿಮಗೆ 23+ ಅಂತ ಹೇಳ್ತಾರೆ, ಬಟ್ ಆರಾಮಾಗಿ 20+ ಬಂದೇ ಬರುತ್ತೆ ಡೀಸೆಲ್ ಇಂಜಿನ್ ಆಗಿರೋದ್ರಿಂದ. ನಿಮಗೆ ಫ್ರಂಟ್ ಡಿಸೈನ್ ನೋಡೋದಾದರೆ ನಿಮಗೆ ಸೆಂಟ್ರಲ್ಲಿ ನಿಮಗೆ ಕ್ರೋಮ್ ಫಿನಿಶ್ಡ್ ಟಾಟಾ ಲೋಗೋ ಸಿಗುತ್ತೆ. ಮತ್ತು ನೀವು ಇಲ್ಲಿ ಫ್ರಂಟಲ್ಲಿ ನಿಮಗೆ ಇಲ್ಲಿ LED ಟರ್ನ್ ಇಂಡಿಕೇಟರ್ ಸಿಗುತ್ತೆ. ಮತ್ತು ಇದು DRL ಆಗಿ ಕೂಡ ವರ್ಕ್ ಮಾಡುತ್ತೆ. ಮೊದಲು ನೆಕ್ಸಾನ್ ನೋಡೋದಾದ್ರೆ ನಿಮಗೆ ಇಲ್ಲಿ ಹೆಡ್ಲೈಟ್ ಸಿಗ್ತಾ ಇತ್ತು, ಬಟ್ ಇವಾಗ ನಿಮಗೆ LED ಟರ್ನ್ ಇಂಡಿಕೇಟರ್ ಸಿಗುತ್ತೆ. ಮತ್ತು ಇದು DRL ಆಗಿ ಕೂಡ ವರ್ಕ್ ಮಾಡುತ್ತೆ. ಇನ್ನು ಕೆಳಗಡೆ ಬರೋದಾದ್ರೆ ನಿಮಗೆ ಹೆಡ್ ಲ್ಯಾಂಪ್ ಇಲ್ಲಿ ಕೊಟ್ಟಿದ್ದಾರೆ. ಐ ಬೀಮ್ ಮತ್ತು ಲೋ ಬೀಮ್ ಎರಡು ಒಂದರಲ್ಲೇ ವರ್ಕ್ ಆಗುತ್ತೆ. ಸಿಂಗಲ್ ಹೆಡ್ ಲ್ಯಾಂಪ್ ಇದು. ಮೊದಲಾದರೆ ದೊಡ್ಡದಾಗಿರೋ ಲೈಟ್ ಕೊಡ್ತಾ ಇದ್ರು, ಬಟ್ ಇವಾಗೆಲ್ಲ LED ಚಿಕ್ಕದಾಗಿ ಲೈಟ್ ಕೊಟ್ಟಿದ್ದಾರೆ. ಕೆಳಗಡೆ ನಿಮಗೆ ಫಾಗ್ ಲ್ಯಾಂಪ್ಗೆ ನಿಮಗೆ ಕೊಟ್ಟಿದ್ದಾರೆ ಸ್ಲಾಟ್, ಬಟ್ ಇದು ಬೇಸ್ ಮಾಡಲಾಗಿರೋದ್ರಿಂದ ನಿಮಗೆ ಇಲ್ಲಿ ಫಾಗ್ ಲ್ಯಾಂಪ್ ಬರಲ್ಲ. ಕೆಳಗಡೆ ಹೋಗೋದಾದ್ರೆ ನಿಮಗೆ ಇದು ಏರ್ ವೆಂಟ್ ಸಿಗುತ್ತೆ ಫಂಕ್ಷನಲ್. ಇದು ಬಂದು ನಿಮಗೆ ಏರೋಡೈನಮಿಕ್ ಮತ್ತು ಇದು ಸ್ಟೆಬಿಲಿಟಿ ಇಂಪ್ರೂವ್ ಆಗಲಿ ಅಂತೇಳಿ ನಿಮಗೆ ಇಲ್ಲಿ ಏರ್ ವೆಂಟ್ಸ್ ಕೊಟ್ಟಿದ್ದಾರೆ ಟಾಟಾದವರು. ಇನ್ನು ನಿಮಗೆ ಇಲ್ಲಿ ಸೆಂಟ್ರಲ್ ನೋಡೋದಾದ್ರೆ ನಿಮಗೆ ಕ್ರೋಮ್ ಫಿನಿಶ್ಡ್ ಬ್ಲ್ಯಾಕ್ ಕಲರ್ ನಿಮಗೆ ಗ್ರಿಲ್ ಸಿಗುತ್ತೆ. ಸೈಡ್ ಪ್ರೊಫೈಲಲ್ಲಿ ನೀವು ನೋಡೋದಾದ್ರೆ ಮೊದಲು ವೀಲ್ ಬ್ಯಾಟ್ರಿಗೆ ಬರೋದಾದ್ರೆ 16 ಇಂಚು ಸ್ಟೀಲ್ ರಿಮ್ ಸಿಗುತ್ತೆ ನಿಮಗೆ. 16 ಇಂಚ್ ಸ್ಟೀಲ್ ರಿಮ್ ಸಿಗುತ್ತೆ ನಿಮಗೆ. ಇದು ಬಂದು ಫ್ರಂಟ್ ವೀಲ್ ಡ್ರೈವು. ಮತ್ತು ಫ್ರಂಟ್ ನಿಮಗೆ ಡಿಸ್ಕ್ ಬ್ರೇಕ್ ಸಿಗುತ್ತೆ. ರೇರ್ ಸೈಡ್ ನಿಮಗೆ ಡ್ರಮ್ ಬ್ರೇಕ್ ಸಿಗ್ತಕ್ಕಂಥದ್ದು. ಆಮೇಲೆ ನಿಮಗೆ ಇದು ಗ್ರೌಂಡ್ ಕ್ಲಿಯರೆನ್ಸ್ ಬಂದು 208 mm ಗ್ರೌಂಡ್ ಕ್ಲಿಯರೆನ್ಸ್ ಸಿಗುತ್ತೆ ನಿಮಗೆ. ಆಮೇಲೆ ನಿಮಗೆ ಇಲ್ಲಿ ಸೈಡ್ ಮಿರರಲ್ಲಿ ನೋಡೋದಾದ್ರೆ ಇಲ್ಲಿ ನಿಮಗೆ ಟರ್ನ್ ಇಂಡಿಕೇಟರ್ ಆನ್ ಮಾಡಿದ್ರೆ ಇಲ್ಲಿ ಕೂಡ ಒಂದು LED ಲೈಟ್ ಕೊಟ್ಟಿದ್ದಾರೆ. ಇದು ಬಂದು ಮಿರರ್ ಬಂದು ನಿಮಗೆ ಮ್ಯಾನುವಲ್ ಆಗಿ ಫೋಲ್ಡ್ ಮಾಡ್ತಕ್ಕಂಥದ್ದು. ಇದು ಆಟೋ ಫೋಲ್ಡ್ ಆಗಲ್ಲ, ಇದು ಮ್ಯಾನುವಲ್ ಆಗಿ ಫೋಲ್ಡ್ ಮಾಡಬೇಕು. ಮತ್ತು ಇದರಲ್ಲಿ ಎಲೆಕ್ಟ್ರಾನಿಕಲ್ ಮಿರರ್ ಅಡ್ಜಸ್ಟಬಲ್ ಕೊಟ್ಟಿದ್ದಾರೆ. ಮಿರರ್ ಅಡ್ಜಸ್ಟ್ ಮಾಡೋಕೆ ನಿಮ್ಗೆ ಎಲೆಕ್ಟ್ರಾನಿಕ್ ಅಡ್ಜಸ್ಟಬಲ್ ಇದೆ, ಬಟ್ ಇದು ಫೋಲ್ಡ್ ಮಾಡೋಕ್ಕಂತಂದ್ರೆ ನಿಮ್ಗೆ ಮ್ಯಾನುವಲ್ ಆಗಿ ಅಡ್ಜಸ್ಟ್ ಮಾಡಬೇಕು. ನೆಕ್ಸ್ಟು ನಿಮಗೆ ಬರೋದಾದರೆ ಇಲ್ಲಿ ಡೋರ್ ಹ್ಯಾಂಡಲ್ ನೋಡೋದಾದರೆ ನಿಮಗೆ ಇಲ್ಲಿ ಬ್ಲ್ಯಾಕ್ ಕಲರ್ ಕೊಟ್ಟಿದ್ದಾರೆ, ಬಟ್ ಇದು ನಾವು ಕ್ರೋಮ್ ಹ್ಯಾಂಡಲ್ ಹಾಕ್ಸಿದ್ದೀವಿ. ಆಮೇಲೆ ನಿಮ್ಗೆ ಇಲ್ಲಿ ಕೆಳಗಡೆನೂ ಬ್ಲ್ಯಾಕ್ ಇದು ಬರುತ್ತೆ, ಬಟ್ ಇದು ಕ್ರೋಮ್ ಹ್ಯಾಂಡಲ್ ಅವರೇ ಇದನ್ನು ಕ್ರೋಮ್ದು ಫಿನಿಶ್ ಆಗಿರ್ತಕ್ಕಂಥ ಇದನ್ನು ಅವರೇ ಫಿಟ್ ಮಾಡಿದ್ದಾರೆ. ಮತ್ತು ನಿಮಗೆ ಇಲ್ಲಿ ರೂಫ್ ರೇಲ್ಸ್ ಕೂಡ ಟಾಪ್ ಹ್ಯಾಂಡಲ್ ಬರುತ್ತೆ, ಇದರಲ್ಲಿ ಬರಲ್ಲ. ಇದನ್ನು ನಾವು ಆ್ಯಸ್ ಅನ್ ಆಕ್ಸೆಸರೀಸಲ್ಲಿ ಶೋರೂಮಲ್ಲಿ ಫಿಟ್ ಮಾಡಿಸಿದ್ದೀವಿ. ನೀವು ಟಾಟಾದಲ್ಲಿ ನೋಡೋದಾದರೆ ಈಗ 90 ಡಿಗ್ರಿ ಓಪನ್ ಆಗ್ತಕ್ಕಂಥ ಡೋರ್ ಸಿಗುತ್ತೆ. ಮೊದಲಾದರೆ ಅಷ್ಟಿರಲಿಲ್ಲ. ಇವಾಗ ನೋಡಿ ನೀವು ಆರಾಮಾಗಿ ಹೋಗಿ ಆರಾಮಾಗಿ ಬರ್ಬೋದು. ರೇರ್ ಪ್ರೊಫೈಲಲ್ಲಿ ನೀವು ನೋಡೋದಾದರೆ ಮೊದಲು ಶಾರ್ಕ್ ಫಿನ್ ಆ್ಯಂಟಿನಾ ಸಿಗುತ್ತೆ. ಇದು ಬಂದು ಫಂಕ್ಷನಲ್ ಶೋರೂಮಲ್ಲೇ ಫಿಟ್ ಮಾಡಿರ್ತಕ್ಕಂಥದ್ದು. ಇದು ಶಾರ್ಕ್ ಫಿನ್ ಆ್ಯಂಟಿನಾ. ನೆಕ್ಸ್ಟ್ ನೋಡೋದಾದರೆ ನೀವು ಇಲ್ಲಿ ಇಂಟಿಗ್ರೇಟೆಡ್ ಸ್ಪಾಯ್ಲರ್ ಸಿಗುತ್ತೆ. ಅದಾದಮೇಲೆ ನಿಮಗೆ ರೇರ್ ಪ್ರೊಫೈಲಲ್ಲಿ ನಿಮಗೆ ಇಲ್ಲಿ LED ಲೈಟ್ ಸಿಗುತ್ತೆ. LED ಟೈಲ್ ಲ್ಯಾಂಪ್ ಸಿಗ್ತಕ್ಕಂಥದ್ದು. ಇದೆಲ್ಲ ನಿಮಗೆ ವರ್ಕ್ ಮಾಡಲ್ಲ. ನಿಮ್ಮ ಟಾಪ್ ಎಂಡ್ ಮಾಡಲ್ ನೋಡೋದಾದರೆ ಇದೆಲ್ಲ ವರ್ಕಿಂಗಲ್ಲಿ ಇರುತ್ತೆ, ಬಟ್ ಇದರಲ್ಲಿ ಸಿಗಲ್ಲ. ಇಲ್ಲಿ ಒಂದು ಚಿಕ್ಕದಾಗಿ ಲೈಟ್ ಕೊಟ್ಟಿದ್ದಾರೆ. ಅದ್ರ ಕೆಳಗಡೆ ನಿಮಗೆ ಇಲ್ಯುಮಿನೇಟೆಡ್ ಟಾಟಾ ಲೋಗೋ ಇದೆ. ಅದ್ರ ಕೆಳಗಡೆ ನಿಮಗೆ ನೆಕ್ಸಾನ್ ಬ್ಯಾಡ್ಜಿಂಗ್ ನೋಡಲಿಕ್ಕೆ ಸಿಗ್ತಕ್ಕಂಥದ್ದು. ಇಲ್ಲಿ ನೀವು ನೋಡೋದಾದರೆ ನಿಮಗೆ ರೇರ್ ಲೈಟ್ಸ್ ಕೊಟ್ಟಿದ್ದಾರೆ. ಅದ್ರ ಪಕ್ಕದಲ್ಲಿ ನಿಮಗೆ ರಿಫ್ಲೆಕ್ಟರ್ ಕೊಟ್ಟಿದ್ದಾರೆ. ಇನ್ನು ಕೆಳಗಡೆ ಬರೋದಾದರೆ ನಿಮಗೆ 2 ಪಾರ್ಕಿಂಗ್ ಸೆನ್ಸರ್ ಕೊಟ್ಟಿದ್ದಾರೆ, ರಿವರ್ಸ್ ಪಾರ್ಕಿಂಗ್ ಸೆನ್ಸರ್. ಇನ್ನು 2017 ಮಾಡಲಲ್ಲಿ ನೋಡೋದಾದರೆ ಅದರಲ್ಲಿ ನಿಮಗೆ 4 ಬರ್ತಿತ್ತು, ಬಟ್ ಇದರಲ್ಲಿ ಕಾಸ್ಟ್ ಕಟಿಂಗ್ ಮಾಡೋಕ್ಕೋಸ್ಕರ 2 ಕೊಟ್ಟಿದ್ದಾರೆ ಪಾರ್ಕಿಂಗ್ ಸೆನ್ಸರ್ನ. ಮತ್ತು ಬಂಪರ್ ನೋಡೋದಾದರೆ ಬ್ಲ್ಯಾಕ್ ಮ್ಯಾಟ್ ಫಿನಿಶಲ್ಲಿ ಇದೆ ನಿಮಗೆ. ಕೀದ ನಾನು ಆವಾಗಲೇ ತೋರಿಸೋದು ಮರ್ತೋಗಿದ್ದೆ. ಇದಕ್ಕೆ ಬಂದು 2 ಕೀ ಬರುತ್ತೆ. ಒಂದು ಮ್ಯಾನುವಲ್ ಕೀ ಬರುತ್ತೆ, ಇನ್ನೊಂದು ನಿಮಗೆ ರಿಮೋಟ್ ಕಂಟ್ರೋಲ್ಡ್ ವಿತ್ ಫ್ಲಿಪ್ ಕೀ ಬರುತ್ತೆ. ಇದರಲ್ಲಿ ನಿಮಗೆ ನೋಡೋಕ್ಕೆ 3 ಬಟನ್ ಸಿಗುತ್ತೆ. ಒಂದು ಅನ್ಲಾಕು, ಇದು ಲಾಕು, ಇನ್ನೊಂದು ಇದು ಫಂಕ್ಷನ್. ಎರಡು ಫಂಕ್ಷನ್ ಒಂದೇ ಇದರಲ್ಲಿ ಕೊಟ್ಟಿದ್ದಾರೆ. ಒಂದು ಹೆಡ್ ಲ್ಯಾಂಪ್ ಆನ್ ಆಗೋಕ್ಕೆ, ಇನ್ನೊಂದು ಡಿಕ್ಕಿ ಓಪನ್ ಆಗೋಕ್ಕೆ. ನೀವೀಗ ನಾವಾಗ ಬೂಟ್ ಸ್ಪೇಸ್ ನೋಡೋಕೆ ಹೋಗ್ತಿದ್ದೀವಿ. ಇದನ್ನು ಲಾಂಗ್ ಪ್ರೆಸ್ ಮಾಡಿದ್ರೆ ನಿಮಗೆ ಡಿಕ್ಕಿ ಓಪನ್ ಆಗುತ್ತೆ. ನೋಡಿದ್ರಲ್ಲ, ಈಗ ಡಿಕ್ಕಿ ನೋಡೋಣ ಬನ್ನಿ, ಬೂಟ್ ಸ್ಪೇಸ್ ಎಷ್ಟಿದೆ ಏನಂತೇಳಿ. ಇದು ಒಂದು ಪಾರ್ಸಲ್ ಟ್ರೇ ನಿಮಗೆ. ಇದು ಕಂಪ್ನಿ ಫಿಟೆಡ್ ಪಾರ್ಸಲ್ ಟ್ರೇ. ಇದು ಕೆಳಗಡೆ ನೋಡೋದಾದ್ರೆ ನಿಮಗೆ ಯುಟಿಲಿಟಿ ಹುಕ್ ಸಿಗುತ್ತೆ. ಇಲ್ಲಿ ಒಂದೊಂದು ಬಂದು ಪೇಲೋಡ್ ಕೆಪಾಸಿಟಿ 3 kg ಇದೆ. ಈ ಥರ ನಿಮಗೆ 4 ಹುಕ್ ಕೊಟ್ಟಿದ್ದಾರೆ. 1 2 ಈ ಕಡೆ 2 ಈ ಕಡೆ 2 4 ಹುಕ್ ಕೊಟ್ಟಿದ್ದಾರೆ. ಇನ್ನು ನಿಮಗೆ ಬೂಟ್ ಸ್ಪೇಸ್ ನೋಡೋದಾದ್ರೆ ನಿಮಗೆ 382 ಲೀಟರ್ ಬೂಟ್ ಸ್ಪೇಸ್ ಬರುತ್ತೆ. ಕೆಳಗಡೆ ನಿಮಗೆ ಇಲ್ಲಿ ಸ್ಪೇರ್ ವೀಲ್ ಇಡೋಕ್ಕೆ ಜಾಗ ಕೊಟ್ಟಿದ್ದಾರೆ. ಇದು ಕೂಡ ನಾರ್ಮಲ್ 16 ಇಂಚ್ ಸ್ಟೀಲ್ ರಿಮ್ ಇದು.
ಅದರ ಮೇಲೆ ನಿಮಗೆ ಜಾಕ್ ಕೊಟ್ಟಿದ್ದಾರೆ. ಇಲ್ಲಿ ನಿಮ್ಗೆ ನೋಡಕ್ಕೆ ಸಿಗುತ್ತೆ, ಇದೊಂದು ಕ್ಲೋಸ್ ಆಗಿದೆ. ಇದು ಬಂದು ನಿಮ್ಗೆ ಎಮರ್ಜೆನ್ಸಿ ಎಕ್ಸಿಟ್. ಇದೇನಾದ್ರು ಆಕ್ಸಿಡೆಂಟ್ ಆಗಿ ಇನ್ ಕೇಸ್ ಡೋರ್ ಓಪನ್ ಆಗಿಲ್ಲ ಅನ್ನೋದಾದ್ರೆ ಇದು ಹಿಂದ್ಗಡೆ ಬಂದು ನಿಮ್ಗೆ ಇದ್ರ ಲಾಕ್ ಕೇಳಿದ್ರೆ ಡಿಕ್ಕಿ ಓಪನ್ ಆಗುತ್ತೆ, ಇಲ್ಲಿಂದ ನೀವು ಎಕ್ಸಿಟ್ ಆಗ್ಬೋದು. ಮತ್ತೆ ಈ ಕಡೆ ಬರೋದಾದ್ರೆ ನಿಮ್ಗೆ 2 LED ಲೈಟ್ ಕೊಟ್ಟಿದ್ದಾರೆ. ಇದು ಬಂದು ನಂಬರ್ ಪ್ಲೇಟಿಗೆ ಇದಾಗ್ಲಿ ಅಂತೇಳಿ ಗೊತ್ತಾಗ್ಲಿ ಅಂತೇಳಿ ಕೊಟ್ಟಿದ್ದಾರೆ ನೈಟ್ ಟೈಮಲ್ಲಿ. ಮತ್ತೆ ಒಂದು ಡಿಕ್ಕಿ ಕ್ಲೋಸ್ ಮಾಡಕ್ ಒಂದು ಹ್ಯಾಂಡ್ ಹೋಲ್ಡರ್ ಕೊಟ್ಟಿದ್ದಾರೆ. ಇದು ನಿಮ್ಗೆ ಡೋರ್ ಓಪನ್ ಮಾಡಕ್ಕೆ ಒಂದು ಇದು ಕೊಟ್ಟಿದ್ದಾರೆ. ನಾವು ಕೆಳಗಡೆ ನೋಡೋದಾದ್ರೆ ನಿಮ್ಗೆ 4 ಪವರ್ ವಿಂಡೋ ಸಿಗುತ್ತೆ. ಅದ್ರ ಕೆಳಗಡೆ ನಿಮ್ಗೆ ಡೋರ್ ಲಾಕ್ ಮಾಡಕ್ ಒಂದು ಬಟನ್ ಇದೆ. ಇನ್ನು ಸ್ವಲ್ಪ ಈ ಕಡೆ ನಿಮ್ಗೆ ಸ್ವಲ್ಪ ಸ್ಪೇಸ್ ಆಗಿದೆ, ಇಲ್ಲಿ ಏನಾದ್ರು ನೀವು ಚಿಲ್ಲರೆ ಇಟ್ಕೊಬಹುದು, ಸಣ್ಣ ಪುಟ್ಟ ಸಾಮಾನುಗಳು. ಇನ್ನು ಕೆಳಗಡೆ ನೋಡೋದು ನಿಮ್ಗೆ ಇಲ್ಲಿ ಬಾಟ್ಲ್ ಹೋಲ್ಡರ್ ಕೊಟ್ಟಿದ್ದಾರೆ. 1 ಲೀಟರ್ ಬಾಟ್ಲು ಆರಾಮಾಗಿ ಇಡ್ಸುತ್ತೆ. ಪಕ್ಕದಲ್ಲಿ ನಿಮ್ಗೆ ಅಂಬ್ರೆಲಾ ಹೋಲ್ಡರ್ ಇದೆ. ಇಲ್ಲಿ ನೋಡೋದಾದ್ರೆ ನೀವು ಮಿರರ್ ಅಡ್ಜಸ್ಟಬಲ್ ನಾಬ್ ಸಿಗುತ್ತೆ. ನಿಮ್ಗೆ ಲೆಫ್ಟ್ ಮತ್ತೆ ರೈಟ್ ಸೈಡ್ ಮಿರರ್ನ ಅಡ್ಜಸ್ಟ್ ಮಾಡ್ಕೊಬಹುದು. ಫೋಲ್ಡ್ ಮಾಡೋಕ್ಕಾಗಲ್ಲ, ಬಟ್ ಅಡ್ಜಸ್ಟ್ ಮಾಡ್ಕೊಬಹುದು. ಇಲ್ಲಿ ನೋಡಕ್ ನಿಮ್ಗೆ ಫ್ಯೂಲ್ ಟ್ಯಾಂಕ್ ಓಪನ್ ಮಾಡಕ್ಕೆ ನಿಮ್ಗೆ ಇಲ್ಲೊಂದು ಇದು ಕೊಟ್ಟಿದ್ದಾರೆ, ಲಾಕ್. ಇನ್ನು ಈ ಕಡೆ ಮುಂದ್ಗಡೆ ನೋಡೋದಾದ್ರೆ ನಿಮ್ಗೆ ಬಾನೆಟ್ ಓಪನ್ ಮಾಡಕ್ಕೆ ಇಲ್ಲೊಂದು ಲಾಕ್ ಕೊಟ್ಟಿದ್ದಾರೆ. ಆಮೇಲೆ ನೀವು ನೋಡೋದಾದ್ರೆ ಸೀಟ್ನ ಅಡ್ಜಸ್ಟ್ ಮಾಡಕ್ಕೆ ನಿಮ್ಗೆ ಇದು ಬಂದು ಕೆಳಗಡೆ ಒಂದು ಲಾಕ್ ಕೊಟ್ಟಿದ್ದಾರೆ. ಫ್ರಂಟು ಬ್ಯಾಕು ಹೋಗುತ್ತೆ. ಇನ್ನು ನೀವು ನೋಡೋದಾದ್ರೆ ಈ ಕಡೆ ಇದು ಈ ತರ ಫ್ರಂಟ್ ಬ್ಯಾಕು ವರ್ಕ್ ಆಗುತ್ತೆ. ಇದು ನಿಮ್ಗೆ ಹೈಟ್ ಪ್ರಕಾರ ನೀವು ಅಡ್ಜಸ್ಟ್ ಮಾಡ್ಕೊಬೋದಾ. ಆಮೇಲೆ ನಿಮ್ಗೆ ಇದರಲ್ಲಿ ನಿಮ್ಗೆ ಹೈಟ್ ಅಡ್ಜಸ್ಟ್ ಮಾಡಕ್ ಬರಲ್ಲ, ಮೇಲೆ ಕೆಳಗೆ ನಿಮ್ಮ ಹೈಟ್ ಪ್ರಕಾರ ಅಡ್ಜಸ್ಟ್ ಮಾಡಕ್ ಬರಲ್ಲ ಈ ಕಾರಲ್ಲಿ. ಆಮೇಲೆ ವೆಂಟಿಲೇಟೆಡ್ ಸೀಟ್ ಕೂಡ ಬರಲ್ಲ, ಎಲ್ಲ ಕಂಪ್ಲೀಟ್ ಮ್ಯಾನುವಲ್ ಕಾರ್ ಇದು. ಆಮೇಲೆ ನಿಮ್ಗೆ ಇದು ಸ್ಟೇರಿಂಗ್ ಅಡ್ಜಸ್ಟ್ ಮಾಡಕ್ ನಿಮ್ಗೆ ಇಲ್ಲೊಂದು ಇದು ಕೊಟ್ಟಿದ್ದಾರೆ, ಲಾಕ್. ಇದು ನಿಮ್ಮ ಹೈಟ್ ಪ್ರಕಾರ ನೀವು ಅಡ್ಜಸ್ಟ್ ಮಾಡ್ಕೊಬೋದು. ಇನ್ನು ಸ್ಟೇರಿಂಗ್ ಅಲ್ಲಿ ನೋಡೋದಾದ್ರೆ ನಿಮ್ಗೆ ಸೆಂಟ್ರಲ್ಲಿ ನಿಮ್ಗೆ ಟಾಟಾ ಇಲ್ಯುಮಿನೇಟೆಡ್ ಲೋಗೋ ಸಿಗುತ್ತೆ. ಇದ್ರ ಕೆಳಗಡೆನೆ ಆರ್ನ್ ಇರುತ್ತೆ. ನಿಮ್ಗೆ ಇಲ್ಲಿ ಪ್ರೆಸ್ ಮಾಡಿದ್ರೆ ಆರ್ನ್ ವರ್ಕ್ ಆಗುತ್ತೆ. ಆರ್ನ್ ನೋಡ್ಬೋದು ಯಾವ ತರ ಇದೆ ಅಂತ. ಇದು ಕಂಪ್ನಿ ಫಿಟೆಡ್ ಆರ್ನ್. ಇನ್ನು ಸೈಡ್ ಅಲ್ಲಿ ನೋಡೋದಾದ್ರೆ ನಿಮ್ಗೆ ಇಲ್ಲಿ ಎಲ್ಲ ಇದು ಮ್ಯೂಸಿಕ್ ಕಂಟ್ರೋಲ್ ಸಿಸ್ಟಮ್ ಇದೆ. ಒಂದು ಮ್ಯೂಟ್ ಅನ್ಮ್ಯೂಟ್ ಆಪ್ಷನ್, ಮತ್ತೆ ಇಲ್ಲಿ ವಾಯ್ಸ್ ಅಸಿಸ್ಟ್, ವಾಲ್ಯೂಮ್ ಅಪ್ ಅಂಡ್ ಡೌನ್, ಕಾಲ್ ರಿಸೀವ್ ಮಾಡೋಕ್ಕೆ, ಬ್ಲೂಟೂತ್ ಕನೆಕ್ಟಿವಿಟಿಗೆ, ಮತ್ತು ಇದು ಸಾಂಗ್ ಚೇಂಜ್ ಮಾಡಲಿಕ್ಕೆ, ಮತ್ತೆ ಪ್ಲೇ ಲಿಸ್ಟ್ ಇದು ಮಾಡೋಕ್ಕೆ ನಿಮ್ಗೆ ಇಲ್ಲಿ ಸಿಗುತ್ತೆ. ರೈಟ್ ಸೈಡ್ ನೋಡೋದಾದ್ರೆ ನಿಮಗೆ ಫ್ಯೂಲ್ ಇಂಡಿಕೇಟರ್ ಸಿಗುತ್ತೆ. ಲೆಫ್ಟ್ ಸೈಡ್ ಅಲ್ಲಿ ನಿಮಗೆ RPM ಮೀಟರ್ ಸಿಗುತ್ತೆ. ಮೇಲ್ಗಡೆ ನಿಮ್ಗೆ ಏನ್ ನೋಡ್ತಿದ್ರ C ಅನ್ನೋದು ಇದು ಟೆಂಪರೇಚರ್ ಕಂಟ್ರೋಲ್. ಮತ್ತೆ ಇಲ್ಲಿ ನಿಮಗೆ ಇದು ಟ್ರಿಪ್ ಮೀಟರ್ನ ನಿಮ್ಗೆ ರೀಸೆಟ್ ಮಾಡಕ್ ಸಿಗುತ್ತೆ. ಅದು ಟೈಮ್ ಚೇಂಜ್ ಮಾಡಕ್ಕೆ ನಿಮ್ಗೆ ಇಲ್ಲಿ ಸಿಗುತ್ತೆ. ಮತ್ತೆ ಇಲ್ಲಿ ನೋಡೋದಾದ್ರೆ ನಿಮಗೆ ಡೋರ್ ಓಪನ್ ಆಗಿದೆ ಮತ್ತೆ ಕ್ಲೋಸ್ ಆಗಿದೆ ತೋರಿಸ್ತಾ ಇದೆ. ನಿಮಗೆ ಸೀಟ್ ಬೆಲ್ಟ್ ಕೂಡ ಇಲ್ಲೇ ತೋರಿಸುತ್ತೆ. ಆಮೇಲೆ ಇದು ಸ್ಪೀಡೋಮೀಟರ್, ಇದು ಮೂಡ್ ಯಾವ ಮಾಡಲ್ ಇದೆ ಅಂತ ತೋರಿಸುತ್ತೆ. ಇದು ಬಂದು ಟ್ರಿಪ್ ಮತ್ತೆ ಓಡೋಮೀಟರ್ ಇಲ್ಲೇ ತೋರಿಸುತ್ತೆ. ನಿಮಗೆ ನೋಡ್ಬೋದು ಓಡೋಮೀಟರ್ ಇದು. ಮತ್ತೆ ಇದು ಇಂಜಿನ್ ಏನಾದ್ರು ನಿಮಗೆ ಸರ್ವಿಸ್ ಬಂದಿತ್ತು ಅಂದ್ರೆ ಇದೆಲ್ಲ ತೋರಿಸ್ತಾ ಇರುತ್ತೆ ಇಂಡಿಕೇಟರ್. ಇದು ಸ್ಮಾರ್ಟ್ ಪ್ಲಸ್ ಅಲ್ಲಿ ನಿಮಗೆ ಆಂಡ್ರಾಯ್ಡ್ ಆಟೋ ಕಾರ್ಪ್ಲೇ ಎಲ್ಲ ಸಿಗುತ್ತೆ. ನಿಮಗೆ 7 ಇಂಚ್ ಇನ್ಫರ್ಟೈನ್ಮೆಂಟ್ ಸಿಸ್ಟಮ್ ಸಿಗುತ್ತೆ. ಇದು ಬಂದು ನಿಮಗೆ ಅರ್ಮನ್ ಬ್ರ್ಯಾಂಡ್ ನಿಮಗೆ ಡಿಸ್ಪ್ಲೇ ಸಿಗುತ್ತೆ. ಇದರಲ್ಲಿ ನಿಮಗೆ ಆಂಡ್ರಾಯ್ಡ್ ಆಟೋ ಕಾರ್ಪ್ಲೇ 2 ಬರುತ್ತೆ. ನಿಮಗೆ 4 AC ವೆಂಟ್ ಸಿಗುತ್ತೆ. ಈ ಕಡೆ ಒಂದು, ಈ ಕಡೆ 2, ಮತ್ತೆ ಅಲ್ಲೊಂದು ಬರುತ್ತೆ. ಆಮೇಲೆ ನಿಮಗೆ ಕೆಳಗಡೆ ನೋಡೋದಾದ್ರೆ ನಿಮಗೆ ಇದು ಕೂಲು ಮತ್ತೆ ಹಾಟ್ ಏರ್ನ ಕಂಟ್ರೋಲ್ ಮಾಡಕ್ ನಿಮ್ಗೆ ಸಿಗುತ್ತೆ. ನಾವು AC-ಗೆ ಇದು ಕಂಟ್ರೋಲ್ ಮಾಡಕ್ ಸಿಗುತ್ತೆ. ಇದು ಫ್ಯಾನ್ ಕಂಟ್ರೋಲ್. ಇದು ನಮಗೆ ಎಲ್ಲಿ ಬೇಕು ಅಂತೇಳಿ ಫೇಸ್ಗೆ ಮತ್ತೆ ಕೆಳಗಡೆ ಮತ್ತೆ ಇಲ್ಲಿ ವಿಂಡ್ಶೀಲ್ಡ್ಗೆಲ್ಲ ನಿಮ್ಗೆ ಆಪ್ರೇಟ್ ಮಾಡಕ್ ಬರುತ್ತೆ. ಇದು ಈ ಬಟನ್ ಬಂದು ನಿಮಗೆ ಇಲ್ಲೇ ಏರ್ ಇಲ್ಲೇ ಸರ್ಕ್ಯುಲೇಟ್ ಆಗಕ್ಕೆ ಇದು ಕೊಟ್ಟಿದ್ದಾರೆ. ಇದು ಬಂದು ಕೋಲ್ಡ್ ಮತ್ತೆ ಆಫ್, ಇವೆರಡು ಆಪ್ಷನ್ ಇಲ್ಲಿದೆ. ಇನ್ನು ಕೆಳಗಡೆ ನೋಡೋದ್ರೆ ನಿಮಗೆ 4 ಬಟನ್ ಇದೆ. ಈ ಭಾಳ ಬಟನ್ ಇದೆ. ಇದು ಬಂದು ನಿಮಗೆ ಎಷ್ಟೊಂದು ವರ್ಕ್ ಮಾಡಲ್ಲ. ಇದು ಬಂದು ಡಿಕ್ಕಿ ಓಪನ್ ಮಾಡ್ಲಿಕ್ಕೆ, ಇದು ಬಂದು ಹಜಾರ್ಡ್ ಲೈಟ್, ಇದಿಷ್ಟೇ ಇದು ಆಪ್ಷನ್ ವರ್ಕ್ ಮಾಡೋದು. ಉಳಿದಿದ್ದೆಲ್ಲ ಡಮ್ಮಿನೇ. ಇದು ಬಂದು 6 ಸ್ಪೀಡ್ ಮ್ಯಾನುವಲ್ ಗೇರ್ ಬಾಕ್ಸ್. ನಿಮಗೆ ಪೆಟ್ರೋಲ್ ಹೋಗೋದಾದ್ರೆ 5 ಸ್ಪೀಡ್ ಮ್ಯಾನುವಲ್ ಗೇರ್ ಬಾಕ್ಸ್ ಬರುತ್ತೆ. ರಿವರ್ಸ್ಗೆ ನಿಮ್ಗೆ ಈ ಕಡೆ ರೈಟ್ ಸೈಡ್ ಕೊಟ್ಟಿದ್ದಾರೆ. ಅದು ಹೆಂಗೆ ಅಂತಂದ್ರೆ ಮುಂದ್ಗಡೆ ಒಂದು ನಾಬ್ ಕೊಟ್ಟಿದ್ದಾರೆ. ಆ ಲಾಕ್ ಪ್ರೆಸ್ ಮಾಡಿ ನಿಮ್ಗೆ ಹಿಂದ್ಗಡೆ ತಗೊಂಡ್ರೆ ರಿವರ್ಸ್ ಗೇರ್ ಬೀಳುತ್ತೆ, ಇಲ್ಲಾಂದ್ರೆ ಬೀಳಲ್ಲ. ಇಲ್ಲಿ ಮೂಡ್ ಚೇಂಜ್ಗೆ ನಿಮ್ಗೆ ನಾಬ್ ಕೊಟ್ಟಿದ್ದಾರೆ. ಇದು ಬಂದು ಸಿಟಿ ಮೋಡು, ಎಕೋ ಮೋಡು, ಸ್ಪೋರ್ಟ್ಸ್ ಮೋಡು. ಆಲ್ಮೋಸ್ಟ್ ಸಿಟಿ ಮೋಡು ಮತ್ತೆ ಎಕೋ ಮೋಡ್ 2 ಸಿಮಿಲರ್ ಆಗಿ ವರ್ಕ್ ಮಾಡುತ್ತೆ. ಸ್ಪೋರ್ಟ್ಸ್ ಮೋಡ್ ನಿಮಗೆ ಸ್ವಲ್ಪ RPM ಸ್ವಲ್ಪ ಜಾಸ್ತಿ ಆಗುತ್ತೆ, ಪವರ್ ಕೂಡ ಜಾಸ್ತಿ ಆಗುತ್ತೆ. ಆಮೇಲೆ ಈ ಕಡೆ ನೋಡೋದಾದ್ರೆ ನಿಮಗೆ ಹ್ಯಾಂಡ್ ಬ್ರೇಕ್ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ನೋಡೋಕ್ಕೆ ಕ್ಯಾಬಿನ್ ಲೈಟ್ ಸಿಗುತ್ತೆ. LED ಕ್ಯಾಬಿನ್ ಲೈಟ್ ಕೊಟ್ಟಿದ್ದಾರೆ ಸೆಂಟ್ರಲ್ಲಿ. ಆಮೇಲೆ ಈ ಕಡೆ ನೋಡೋದಾದ್ರೆ ನಿಮಗೆ ವ್ಯಾನಿಟಿ ಮಿರರ್ ಸಿಗ್ತಕ್ಕಂಥದ್ದು. ಈ ಕಡೆ ನಿಮ್ಗೆ ಏನು ಬರಲ್ಲ. ಆಮೇಲೆ ನಿಮಗೆ ಇದರಲ್ಲಿ 6 ಇಯರ್ ಬ್ಯಾಗ್ ಬರುತ್ತೆ. ನಿಮಗೆ ಟಾಟಾ ಬೇಸ್ ಮಾಡಲ್ ಕೂಡ ನಿಮಗೆ 6 ಇಯರ್ ಬ್ಯಾಗ್ ಬರುತ್ತೆ. 5 ಸ್ಟಾರ್ ರೇಟಿಂಗ್ ಇರೋದ್ರಿಂದ ನಿಮಗೆ 6 ಇಯರ್ ಬ್ಯಾಗ್ ಕೊಟ್ಟು ಒಳ್ಳೆ ಸೇಫ್ಟಿ ಕೊಟ್ಟಿದ್ದಾರೆ. ನಾವೀಗ ಕೂತಿದ್ದೀವಿ ರೇರ್ ಪ್ಯಾಸೆಂಜರ್ ಸೀಟಲ್ಲಿ. ನೀವು ನೋಡ್ತಾ ಇದ್ದೀರಾ ನನ್ನ ಹೈಟ್ ಬಂದು 5.8. ಇದು ನಾನು ನನ್ನ ಹೈಟ್ಗೆ ಅಡ್ಜಸ್ಟ್ ಮಾಡಿರ್ತಕ್ಕಂಥ ಸೀಟ್ಗಳು 2 ಹಿಂದ್ಗಡೆ. ಈಗ ನಾನು ಹಿಂದ್ಗಡೆ ಬಂದು ಕುಂತ್ರೆ ನಿಮಗೆ ಒಳ್ಳೆ ಲೆಗ್ ರೂಮ್ ಇದೆ.
ನೋಡೋಕ್ಕೆ ಒಳ್ಳೆ ಕಂಫರ್ಟ್ ಆಗಿದೆ. 3 ಜನ ಆರಾಮಾಗಿ ಕೂತ್ಕೊಬೋದು. ಇನ್ನು ಈ ಕಡೆ ನೋಡೋದಾದ್ರೆ ಸೀಟ್ ಸೈಡ್ ನೋಡೋದಾದ್ರೆ ನಿಮಗೆ 4 ನಿಮಗೆ ಹೆಡ್ರೆಸ್ಟ್ ಇರ್ತಕ್ಕಂಥದ್ದು. ಆಮೇಲೆ ಈ ಕಡೆ 3 ಜನಕ್ಕೂ ನಿಮ್ಗೆ ಒಳ್ಳೆ ಕಂಫರ್ಟ್ ಆಗಿರುತ್ತೆ. ಆಮೇಲೆ 3 ಜನಕ್ಕೂ ನಿಮ್ಗೆ ಸೀಟ್ ಬೆಲ್ಟ್ ಸಿಗುತ್ತೆ. ಆಮೇಲೆ ಇನ್ನೊಂದು ಏನಂತಂದ್ರೆ ಸೀಟ್ ಬೆಲ್ಟ್ ಹಾಕಿಲ್ಲ ಅಂದ್ರೆ, ಯಾವುದೇ ಸೀಟ್ ಬೆಲ್ಟ್ ಹಾಕಿಲ್ಲ ಅಂದ್ರೂ ಕೂಡ ಅಲ್ಟ್ರಾಮ್ ಅಲ್ಲಿ ಬರುತ್ತೆ. ಇಲ್ಲಿ ನೋಡಿದ್ರೆ ನೀವು ಇದು ಬಂದು ಡಮ್ಮಿ ಸ್ಪೇಸ್ ಕೊಟ್ಟಿದ್ದಾರೆ. ಇಲ್ಲಿ AC ಏರ್ ವೆಂಟ್ ಸಿಗಲ್ಲ, ರೇರ್ AC ವೆಂಟ್ ಸಿಗಲ್ಲ, ಮತ್ತೆ ಚಾರ್ಜಿಂಗ್ ಸಾಕೆಟ್ ಕೂಡ ಬರಲ್ಲ. ಆಮೇಲೆ ನಿಮ್ಗೆ ಇಲ್ಲಿ ನೋಡೋದಾದ್ರೆ ನಿಮಗೆ ಆರ್ಮ್ ರೆಸ್ಟ್ ಬರಲ್ಲ. ಫುಲ್ ಒಂದೇ ಸೀಟ್ ಇದೆ, ನಿಮಗೆ ಆರ್ಮ್ ರೆಸ್ಟ್ ಬರಲ್ಲ. Economy drive mode activated.